ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಕಥೆಯನ್ನ ಎಲ್ಲರೂ ಕೂಡ ಸೇರಿ ಕಟ್ಟಿದ್ರು. ಆದ್ರೆ ಈ ಕಟ್ಟಿದ್ದಂತ ಷಡ್ಯಂತ್ರಿಗಳು ಹಾಗಾದ್ರೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈಗಾಗಲೇ ವಿಚಾರಣೆ ಕರೆದಂತಹ ಸಂದರ್ಭದಲ್ಲೂ ಇಲ್ಲ, ಆ ನಂತರದಲ್ಲಿ ವಿಚಾರಣೆಯೇ ಇಲ್ಲ. ಈ ವಿಚಾರಣೆಯಿಂದ ಏನಾದ್ರೂ ತಪ್ಪಿಸ್ಕೊಳ್ತಾ ಇದ್ದಾರಾ ಈ ಆರೋಪಿಗಳು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಹಾಗಾದ್ರೆ ಕಾರಣ ಏನು? ಅಂತದ್ದೇನಾದ್ರೂ ಕಾರಣಗಳು ಇರಬೇಕಲ್ವಾ? ಯಾವತ್ತೇ ಕರೆದ್ರು ನಾವು ಬರ್ತೀವಿ, ಯಾರ ಮಧ್ಯರಾತ್ರಿ ಕರೆದ್ರು ಬರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂತ ಈ ಷಡ್ಯಂತ್ರಿಗಳು ಹಾಗಾದ್ರೆ ಈಗ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈ ಷಡ್ಯಂತ್ರಿಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕರೆಸಿಕೊಳ್ಳಲಾಗಿತ್ತು. ಆ ನಂತರದಲ್ಲಿ ಮತ್ತೆ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲಿ ಬಂದಿರಲಿಲ್ಲ. ಜೊತೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಅಥವಾ ವಿಚಾರಣೆ ಕರೆಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಷಡ್ಯಂತ್ರ ಸೂತ್ರಧಾರಿಗಳ ವಿಚಾರಣೆಗೆ ಇಷ್ಟೊಂದು ಕಾಲಹರಣ ಯಾಕೆ? ಹಾಗಾದ್ರೆ ಬಹಳ ಡಿಲೇ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದನ್ನ ಮುಗಿಸಿ ವರದಿ ಕೊಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟರೂ ಕೂಡ ವಿಚಾರಣೆಗೆ ಇವರನ್ನೆಲ್ಲ ಕರಿಬೇಕಾಗಿತ್ತು, ಈ ಇಡೀ ಗ್ಯಾಂಗ್ ಅನ್ನ. ಆದ್ರೆ ಅವರನ್ನ ಕರೆದಿಲ್ಲ, ಯಾಕೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಈ ವಿಚಾರದಲ್ಲಿ ಎಸ್ಐಟಿ ಏನಾದರೂ ಸೈಲೆಂಟ್ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ವಿಚಾರಣೆಗೆ ಯಾರನ್ನ ಕರಿಬೇಕಾಗಿತ್ತು ಅವರನ್ನ ಇನ್ನೂ ಕೂಡ ಕರೆದಿಲ್ಲ. ಈ ವಿಚಾರದಲ್ಲಿ ಎಲ್ಲಾದ್ರೂ ಒಂದಷ್ಟು ಡಿಲೇ ಮಾಡಲಾಗ್ತಾ ಇದೆಯಾ, ವಿಳಂಬ ನೀತಿಯನ್ನ ಅನುಸರಿಸಲಾಗ್ತಾ ಇದೆಯಾ? ವರದಿಯನ್ನ ಕೊಡಬೇಕು ಅಂತ ಗೊತ್ತಿದ್ರು ಕೂಡ, ಸೂಚನೆಯನ್ನ ಕೊಟ್ಟಿದ್ರು ಕೂಡ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ವಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ತಿಮರೋಡಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಯಲ್ಲಿ ಇವರ ವಿಚಾರಣೆಯನ್ನ ನಡೆಸೋದಕ್ಕೆ ಖುದ್ದು ಎಸ್ಐಟಿನೇ ಹಾಗಾದ್ರೆ ಡಿಲೇ ಮಾಡ್ತಾ ಇದೆಯಾ, ಮೀನಾಮೇಷ ಎಣಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಚಿನ್ನಯ್ಯನ ಬಂಧನದ ಬಳಿಕ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಆ ನಂತರದಲ್ಲಿ ಈಗ ವಿಚಾರಣೆ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಕಥೆಯನ್ನ ಎಲ್ಲರೂ ಕೂಡ ಸೇರಿ ಕಟ್ಟಿದ್ರು. ಆದ್ರೆ ಈ ಕಟ್ಟಿದ್ದಂತ ಷಡ್ಯಂತ್ರಿಗಳು ಹಾಗಾದ್ರೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈಗಾಗಲೇ ವಿಚಾರಣೆ ಕರೆದಂತಹ ಸಂದರ್ಭದಲ್ಲೂ ಇಲ್ಲ, ಆ ನಂತರದಲ್ಲಿ ವಿಚಾರಣೆಯೇ ಇಲ್ಲ. ಈ ವಿಚಾರಣೆಯಿಂದ ಏನಾದ್ರೂ ತಪ್ಪಿಸ್ಕೊಳ್ತಾ ಇದ್ದಾರಾ ಈ ಆರೋಪಿಗಳು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಹಾಗಾದ್ರೆ ಕಾರಣ ಏನು? ಅಂತದ್ದೇನಾದ್ರೂ ಕಾರಣಗಳು ಇರಬೇಕಲ್ವಾ? ಯಾವತ್ತೇ ಕರೆದ್ರು ನಾವು ಬರ್ತೀವಿ, ಯಾರ ಮಧ್ಯರಾತ್ರಿ ಕರೆದ್ರು ಬರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂತ ಈ ಷಡ್ಯಂತ್ರಿಗಳು ಹಾಗಾದ್ರೆ ಈಗ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈ ಷಡ್ಯಂತ್ರಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕರೆಸಿಕೊಳ್ಳಲಾಗಿತ್ತು. ಆ ನಂತರದಲ್ಲಿ ಮತ್ತೆ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲಿ ಬಂದಿರಲಿಲ್ಲ. ಜೊತೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನ ಅಥವಾ ವಿಚಾರಣೆ ಕರೆಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಷಡ್ಯಂತ್ರ ಸೂತ್ರಧಾರಿಗಳ ವಿಚಾರಣೆಗೆ ಇಷ್ಟೊಂದು ಕಾಲಹರಣ ಯಾಕೆ? ಹಾಗಾದ್ರೆ ಬಹಳ ಡಿಲೇ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದನ್ನ ಮುಗಿಸಿ ವರದಿ ಕೊಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟರೂ ಕೂಡ ವಿಚಾರಣೆಗೆ ಇವರನ್ನೆಲ್ಲ ಕರಿಬೇಕಾಗಿತ್ತು, ಈ ಇಡೀ ಗ್ಯಾಂಗ್ ಅನ್ನ. ಆದ್ರೆ ಅವರನ್ನ ಕರೆದಿಲ್ಲ, ಯಾಕೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದೆ. ಈ ವಿಚಾರದಲ್ಲಿ ಎಸ್ಐಟಿ ಏನಾದರೂ ಸೈಲೆಂಟ್ ಆಯ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ವಿಚಾರಣೆಗೆ ಯಾರನ್ನ ಕರಿಬೇಕಾಗಿತ್ತು ಅವರನ್ನ ಇನ್ನೂ ಕೂಡ ಕರೆದಿಲ್ಲ. ಈ ವಿಚಾರದಲ್ಲಿ ಎಲ್ಲಾದ್ರೂ ಒಂದಷ್ಟು ಡಿಲೇ ಮಾಡಲಾಗ್ತಾ ಇದೆಯಾ, ವಿಳಂಬ ನೀತಿಯನ್ನ ಅನುಸರಿಸಲಾಗ್ತಾ ಇದೆಯಾ? ವರದಿಯನ್ನ ಕೊಡಬೇಕು ಅಂತ ಗೊತ್ತಿದ್ರು ಕೂಡ, ಸೂಚನೆಯನ್ನ ಕೊಟ್ಟಿದ್ರು ಕೂಡ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ವಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ತಿಮರೋಡಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಯಲ್ಲಿ ಇವರ ವಿಚಾರಣೆಯನ್ನ ನಡೆಸೋದಕ್ಕೆ ಖುದ್ದು ಎಸ್ಐಟಿನೇ ಹಾಗಾದ್ರೆ ಡಿಲೇ ಮಾಡ್ತಾ ಇದೆಯಾ, ಮೀನಾಮೇಷ ಎಣಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಚಿನ್ನಯ್ಯನ ಬಂಧನದ ಬಳಿಕ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಆ ನಂತರದಲ್ಲಿ ಈಗ ವಿಚಾರಣೆ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಕಥೆಯನ್ನ ಎಲ್ಲರೂ ಕೂಡ ಸೇರಿ ಕಟ್ಟಿದ್ರು. ಆದ್ರೆ ಈ ಕಟ್ಟಿದ್ದಂತ ಷಡ್ಯಂತ್ರಿಗಳು ಹಾಗಾದ್ರೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈಗಾಗಲೇ
ವಿಚಾರಣೆ ಕರೆದಂತಹ ಸಂದರ್ಭದಲ್ಲೂ ಇಲ್ಲ, ಆ ನಂತರದಲ್ಲಿ ವಿಚಾರಣೆಯೇ ಇಲ್ಲ. ಈ ವಿಚಾರಣೆಯಿಂದ ಏನಾದ್ರೂ ತಪ್ಪಿಸ್ಕೊಳ್ತಾ ಇದ್ದಾರಾ ಈ ಆರೋಪಿಗಳು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಹಾಗಾದ್ರೆ ಕಾರಣ ಏನು? ಅಂತದ್ದೇನಾದ್ರೂ ಕಾರಣಗಳು ಇರಬೇಕಲ್ವಾ? ಯಾವತ್ತೇ ಕರೆದ್ರು ನಾವು ಬರ್ತೀವಿ, ಮಧ್ಯರಾತ್ರಿ ಕರೆದ್ರು ಬರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂತ ಈ ಷಡ್ಯಂತ್ರಿಗಳು ಹಾಗಾದ್ರೆ ಈಗ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈ ಷಡ್ಯಂತ್ರಿಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕರೆಸಿಕೊಳ್ಳಲಾಗಿತ್ತು. ಆ ನಂತರದಲ್ಲಿ ಮತ್ತೆ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲಿ ಬಂದಿರಲಿಲ್ಲ. ಜೊತೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆ ಕರೆಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಷಡ್ಯಂತ್ರ ಸೂತ್ರಧಾರಿಗಳ ವಿಚಾರಣೆಗೆ ಇಷ್ಟೊಂದು ಕಾಲಹರಣ ಯಾಕೆ? ಹಾಗಾದ್ರೆ ಬಹಳ ಡಿಲೇ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದನ್ನ ಮುಗಿಸಿ ವರದಿ ಕೊಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟರೂ ಕೂಡ ವಿಚಾರಣೆಗೆ ಇವರನ್ನೆಲ್ಲ ಕರಿಬೇಕಾಗಿತ್ತು, ಈ ಇಡೀ ಗ್ಯಾಂಗ್ ಅನ್ನ. ಆದ್ರೆ ಅವರನ್ನ ಕರೆದಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ವಿಚಾರದಲ್ಲಿ ಎಸ್ಐಟಿ ಏನಾದರೂ ಸೈಲೆಂಟ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ವಿಚಾರಣೆಗೆ ಯಾರನ್ನ ಕರಿಬೇಕಾಗಿತ್ತು ಅವರನ್ನ ಇನ್ನೂ ಕೂಡ ಕರೆದಿಲ್ಲ. ಈ ವಿಚಾರದಲ್ಲಿ ಎಲ್ಲಾದ್ರೂ ಒಂದಷ್ಟು ಡಿಲೇ ಮಾಡಲಾಗ್ತಾ ಇದೆಯಾ, ವಿಳಂಬ ನೀತಿಯನ್ನ ಅನುಸರಿಸಲಾಗ್ತಾ ಇದೆಯಾ? ವರದಿಯನ್ನ ಕೊಡಬೇಕು ಅಂತ ಗೊತ್ತಿದ್ರು ಕೂಡ, ಸೂಚನೆಯನ್ನ ಕೊಟ್ಟಿದ್ರು ಕೂಡ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ವಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ತಿಮರೋಡಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಯಲ್ಲಿ ಇವರ ವಿಚಾರಣೆಯನ್ನ ನಡೆಸೋದಕ್ಕೆ ಖುದ್ದು ಎಸ್ಐಟಿನೇ ಹಾಗಾದ್ರೆ ಡಿಲೇ ಮಾಡ್ತಾ ಇದೆಯಾ, ಮೀನಾಮೇಷ ಎಣಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಚಿನ್ನಯ್ಯನ ಬಂಧನದ ಬಳಿಕ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಆ ನಂತರದಲ್ಲಿ ಈಗ ವಿಚಾರಣೆ ಧರ್ಮಸ್ಥಳ ವಿರುದ್ಧದ ಈ ಷಡ್ಯಂತ್ರ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಕಥೆಯನ್ನ ಎಲ್ಲರೂ ಕೂಡ ಸೇರಿ ಕಟ್ಟಿದ್ರು. ಆದ್ರೆ ಈ ಕಟ್ಟಿದ್ದಂತ ಷಡ್ಯಂತ್ರಿಗಳು ಹಾಗಾದ್ರೆ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈಗಾಗಲೇ ವಿಚಾರಣೆ ಕರೆದಂತಹ ಸಂದರ್ಭದಲ್ಲೂ ಇಲ್ಲ, ಆ ನಂತರದಲ್ಲಿ ವಿಚಾರಣೆಯೇ ಇಲ್ಲ. ಈ ವಿಚಾರಣೆಯಿಂದ ಏನಾದ್ರೂ ತಪ್ಪಿಸ್ಕೊಳ್ತಾ ಇದ್ದಾರಾ ಈ ಆರೋಪಿಗಳು ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ಹಾಗಾದ್ರೆ ಕಾರಣ ಏನು? ಅಂತದ್ದೇನಾದ್ರೂ ಕಾರಣಗಳು ಇರಬೇಕಲ್ವಾ? ಯಾವತ್ತೇ ಕರೆದ್ರು ನಾವು ಬರ್ತೀವಿ, ಮಧ್ಯರಾತ್ರಿ ಕರೆದ್ರು ಬರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂತ ಈ ಷಡ್ಯಂತ್ರಿಗಳು ಹಾಗಾದ್ರೆ ಈಗ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ. ಈ ಷಡ್ಯಂತ್ರಿಗಳನ್ನ ವಿಚಾರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹಿಂದೆ ಕರೆಸಿಕೊಳ್ಳಲಾಗಿತ್ತು. ಆ ನಂತರದಲ್ಲಿ ಮತ್ತೆ ಬುಲಾವ್ ಕೊಟ್ಟಂತ ಸಂದರ್ಭದಲ್ಲಿ ಬಂದಿರಲಿಲ್ಲ. ಜೊತೆಗೆ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ವಿಚಾರಣೆ ಕರೆಯೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಈ ಷಡ್ಯಂತ್ರ ಸೂತ್ರಧಾರಿಗಳ ವಿಚಾರಣೆಗೆ ಇಷ್ಟೊಂದು ಕಾಲಹರಣ ಯಾಕೆ? ಹಾಗಾದ್ರೆ ಬಹಳ ಡಿಲೇ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಇದನ್ನ ಮುಗಿಸಿ ವರದಿ ಕೊಡಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟರೂ ಕೂಡ ವಿಚಾರಣೆಗೆ ಇವರನ್ನೆಲ್ಲ ಕರಿಬೇಕಾಗಿತ್ತು, ಈ ಇಡೀ ಗ್ಯಾಂಗ್ ಅನ್ನ. ಆದ್ರೆ ಅವರನ್ನ ಕರೆದಿಲ್ಲ, ಯಾಕೆ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಈ ವಿಚಾರದಲ್ಲಿ ಎಸ್ಐಟಿ ಏನಾದರೂ ಸೈಲೆಂಟ್ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಈ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಹೈಕೋರ್ಟ್ ಸೂಚನೆಯನ್ನ ಈಗಾಗಲೇ ಕೊಟ್ಟಿದೆ. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟ ನಂತರದಲ್ಲೂ ಕೂಡ ವಿಚಾರಣೆಗೆ ಯಾರನ್ನ ಕರಿಬೇಕಾಗಿತ್ತು ಅವರನ್ನ ಇನ್ನೂ ಕೂಡ ಕರೆದಿಲ್ಲ. ಈ ವಿಚಾರದಲ್ಲಿ ಎಲ್ಲಾದ್ರೂ ಒಂದಷ್ಟು ಡಿಲೇ ಮಾಡಲಾಗ್ತಾ ಇದೆಯಾ, ವಿಳಂಬ ನೀತಿಯನ್ನ ಅನುಸರಿಸಲಾಗ್ತಾ ಇದೆಯಾ? ವರದಿಯನ್ನ ಕೊಡಬೇಕು ಅಂತ ಗೊತ್ತಿದ್ರು ಕೂಡ, ಸೂಚನೆಯನ್ನ ಕೊಟ್ಟಿದ್ರು ಕೂಡ ಅದನ್ನು ಕೂಡ ಗಣನೆಗೆ ತೆಗೆದುಕೊಂಡಿಲ್ವಾ ಅನ್ನುವಂತ ಪ್ರಶ್ನೆ. ಈಗಾಗಲೇ ತಿಮರೋಡಿ ಸೇರಿ ಹಲವರ ವಿರುದ್ಧ ಕೇಸ್ ದಾಖಲಾಗಿದೆ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಯಲ್ಲಿ ಇವರ ವಿಚಾರಣೆಯನ್ನ ನಡೆಸೋದಕ್ಕೆ ಖುದ್ದು ಎಸ್ಐಟಿನೇ ಹಾಗಾದ್ರೆ ಡಿಲೇ ಮಾಡ್ತಾ ಇದೆಯಾ, ಮೀನಾಮೇಷ ಎಣಿಸ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಚಿನ್ನಯ್ಯನ ಬಂಧನದ ಬಳಿಕ ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಆ ನಂತರದಲ್ಲಿ ಈಗ ವಿಚಾರಣೆ